ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮೀನ್ ಲಾಗ್ ಫ್ರೆಂಡ್ಸ್ ನಾನಿವತ್ತು ಎಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿರಲಿಲ್ಲ. ಯಾಕಂದ್ರೆ ಲಾಂಗ್ ಡ್ರೈವ್ ಹೋಗಿ ತುಂಬ ದಿವಸ ಆಗಿತ್ತು. ಬಟ್ ಬೆಳಗ್ಗೆ ಎದ್ದ ತಕ್ಷಣ ನನಗೆ ರಜೆ ಇತ್ತಂತ ಗೊತ್ತಾಯಿತು. ರಜೆ ಇದ್ದ ಕಾರಣ ನಾನು ಎಲ್ಲಿಗಾದರೂ ಲಾಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ನಾನು ಲಾಂಗ್ ಹೋಗು ಅಂತೇಳಿ ರೆಡಿ ಆಗಿಬಿಟ್ಟು ಮತ್ತು ನನ್ನ ಹೆಂಡ್ತಿನ ಅವಳ ಕೆಲಸಕ್ಕೆ ಅಂತೇಳಿ ಅವಳನ್ನು ಬಿಟ್ಟು ಬಂದಾದ ಗಾಡಿ ತೊಗೊಂಡು ನಾನು ಸೀದಾ ಹೊರಟಾದ್ಮೇಲೆ ಪೈಚಾರ್ ಬಂದಾದಮೇಲೆ ಮತ್ತು ಸೋಣಂಗೇರಿ ಆದಮೇಲೆ ಮತ್ತು ನಾನು ಸುಬ್ರಹ್ಮಣ್ಯ ಮಾರ್ಗ ಹಿಡಿದು ಸುಬ್ರಹ್ಮಣ್ಯ ಕಡೆ ಹೊರಟೆ. ಹಾಗೆ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ. ಸೊ ಅವನಿಗೋಸ್ಕರ ನಾನು ಗಾಡಿ ಸೈಡ್ ಹಾಕಿ ತುಂಬ ಮಾತಾಡ್ತಾಯಿದ್ದೆ. ಬಟ್ ಅವನು ಸುಮಾರು ತಿಂಗಳಿಂದ ನನಗೆ ಮಾತಾಡಿರಲಿಲ್ಲ, ಅಂದರೆ ಫೋನ್ ಮಾಡಿರಲಿಲ್ಲ. ಬಟ್ ಈಗ ಫೋನ್ ಮಾಡಿದ್ದೆ. ಸೊ ಅವನೊಟ್ಟಿಗೆ ಸ್ವಲ್ಪ ಹೊತ್ತು ನಿಂತು ಮಾತಾಡಿಕೊಂಡು ರಸ್ತೆಯಲ್ಲಿ ಮತ್ತು ನಾನು ಹೊರಡಲಿಕ್ಕೆ ಶುರು ಮಾಡಿದೆ. ಹಾಗೆ ತುಂಬ ದಿನ ಆದಮೇಲೆ ಮಾಡಿದ ಕಾಲ್ ಇವತ್ತು ನನಗೆ ತುಂಬ ಸಮಾಧಾನ ಇತ್ತು. ನಾನು ಹೋಗುವಂಥ ಮೋಟೋ ಲಾಗಿಗೂ ಮತ್ತು ನನ್ನ ಫ್ರೆಂಡ್ ಮಾಡಿರೋಂಥ ಕಾಲಿಗೂ ನನಗೆ ತುಂಬ ಕನೆಕ್ಷನ್ ಆಯಿತು. ಯಾಕಂದರೆ ಅಷ್ಟು ಫೀಲ್ ಕೊಡೋಕತ್ತು. ಮತ್ತು ಅದೇ ಸಾಂಗಿಂದ ನಾನು ಹೊರಟು ಸೀದಾ ಸುಬ್ರಹ್ಮಣ್ಯ ಬಂದೆ. ಸೊ ನೋಡಿ, ಇಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ ಇದೆ. ಮತ್ತು ನಾನು ದೇವರು ಎಂಟ್ರೆನ್ಸ್ ಹತ್ರ ಬಂದು ಗಾಡಿಯನ್ನು ಸೈಡಿಗೆ ಹೋಗ ನನ್ನ ಬಿಗ್ ಡ್ರೀಮ್ ಅಂತಲೇ ಹೇಳ್ಬೋದು, ಡ್ಯೂಕ್ 200 ಬೈಕು. ಅದರ ಪಕ್ಕದಲ್ಲೇ ನಾನು ಕೂಡ ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತು ನಾನು ದೇವಸ್ಥಾನ ಕಡೆ ಹೋಗಿ ಮತ್ತು ಒಳಗೆ ಎಲ್ಲ ದರ್ಶನ ತಗೊಳ್ಳುವಂಥ ಹೋದೆ. ತುಂಬ ಜನ ಇದ್ದರು ಗೈಸ್. ಯಾಕೆ ಗೊತ್ತಾ, ತುಂಬ ರಶ್ ಇತ್ತು. ಹಾಗೆ ತುಂಬ ರಶ್ ಇದ್ದ ಕಾರಣ ನಾನು ಅಲ್ಲಿಂದನೇ ಕೈ ಮುಗಿದು ಮತ್ತು ದೇವರಿಗೆ ನಮಸ್ಕರಿಸಿ, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ನಮಸ್ಕರಿಸಿ ಮತ್ತು ನಾನು ಹೊರಗಡೆ ಬಂದೆ ಗೈಸ್. ಹೊರಗೆ ಬಂದ ಮೇಲೆ ಬಿಸಿಲು ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಒಂದು ಗೋಲಿ ಸೋಡಾ ಕುಡಿಯುವ ಅಂತ ಹೇಳ್ಕೊಡ್ತೀವಿ. ಅಂದರೆ ಸಣ್ಣವರಿದ್ದಾಗ ನಾವು ಗೋಲಿ ಆಡುವಂಥ ಗೋಲಿ ಸೋಡಾ ಕುಡಿತಾಯಿದ್ವಿ. ಅಂದರೆ ಅಲ್ಲಿ ಕೂಡ ಸಣ್ಣವರಿದ್ದಾಗ ಗೋಲಿ ಸೋಡಾ ಕುಡಿತಿದ್ವಿ. ಬಟ್ ಇಲ್ಲಿ ಕೂಡ ತುಂಬ ದಿನ ಆಗಿತ್ತಲ್ಲ, ಅದಕ್ಕೋಸ್ಕರ ಒಂದು ಗೋಲಿ ಸೋಡಾ ಕುಡಿತೇವೆ. ಮತ್ತೆ ಕುಡಿದಾದ ಮೇಲೆ ನಾನು ಅಲ್ಲಿಂದ ಹೊರಟು ಕುಮಾರಧಾರ ನದಿ ಹತ್ರ ಬಂದೆ. ಅಂದರೆ ನದಿ ಹತ್ರ ಬಂದು ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಮೂಡು ರಿಫ್ರೆಶ್ ಮಾಡಿಕೊಂಡು ಮತ್ತು ಅಲ್ಲಿಂದ ಹೊರಡುವ ಅಂತೇಳಿ ನಾನು ನಿಂತಿಕಲ್ಲು ಮಾರ್ಗ ಆಗಿ ನಾನು ಹೊರಟೆ. ಅಂದರೆ ನಿಂತಿಕಲ್ಲಿಗೆ ಬಂದೆ. ಇದೇ ನಿಂತಿಕಲ್ಲು ಬಂದು ಮತ್ತು ನಿಂತಿಕಲ್ಲು ಆದಮೇಲೆ ಮತ್ತು ನಾನು ಅಲ್ಲಿಂದ ಬಳ್ಳಾರಿ ಬಂದು ಬಳ್ಳಾರಿಯಾಗೆ ಬಂದೆ. ಅಂದರೆ ಬಳ್ಳಾರಿ ಪೇಟೆಯಲ್ಲಿ ಬಂದೆ. ಅಂದರೆ ಮತ್ತೆ ಒಂದು ಮೋಟೋ ಲಾಗ್ ಮಾಡಬೇಕಿದ್ರೆ ಸ್ವಲ್ಪ ರೂಟ್ ಚೇಂಜ್ ಇರಬೇಕಲ್ಲ, ಅದಕ್ಕೋಸ್ಕರ ನಾನು ಆಚೆ ಸುಬ್ರಹ್ಮಣ್ಯ ಗುತ್ತೇಗಾರ ರೂಟ್ ಬಂದು ಮತ್ತು ಹೀಗೆ ನಾನು ನಿಂತಿಕಲ್ಲು ಮತ್ತು ಬಳ್ಳಾರಿ ರೂಟಾಗಿ ಬಂದೆ. ನಾನು ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು ಅಂತೇಳಿ ರೂಮ್ ಕಡೆ ಹೋಗ್ಬೇಕಿತ್ತು. ಬಟ್ ರೂಮ್ ಕಡೆ ಹೋಗಲಿಲ್ಲ, ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಬಸ್ ಸ್ಟಾಪ್ ಕಡೆ ಹೊರಟಾದ್ಮೇಲೆ ಬಸ್ ಸ್ಟಾಪ್ ತಡೋದಾದ್ಮೇಲೆ ನಮ್ಮ ರೈಮನ್ ಬ್ರೋ ಅಂಗಡಿಗೆ ಹೊರಟೆ. ಅಂದರೆ ಅಲ್ಲಿ ಜ್ಯೂಸ್ ಕುಡಿಲಿಕ್ಕೆ ಹೋದೆ. ಈ ಚಾ ಕುಡಿಯುವಂಥ ನಮ್ಮ ರೈಮಾನ್ ಬ್ರೋ ಅಂಗಡಿಗೆ ಬಂದು ಅಲ್ಲಿ ಮತ್ತು ನಾನು ಜ್ಯೂಸ್ ಕುಡಿದಾದ್ಮೇಲೆ ರಿಲ್ಯಾಕ್ಸ್ ಆದಮೇಲೆ ಮತ್ತು ನಾನು ಅಲ್ಲಿಂದ ಹೊರಟು ಮತ್ತು ರೂಮ್ ಬಂದಾದಮೇಲೆ ನನ್ನ ಬೈಕನ್ನು ಸೈಡ್ಗೆ ಹಾಕಬೇಕಿತ್ತು. ಸೊ ಅದಕ್ಕೋಸ್ಕರ DS ಸ್ಕೂಟಿ ತೆಗೆದು ನನ್ನ ಬೈಕನ್ನು ಕೊನೆಯವರೆಗೆ ಈ ವಿಡಿಯೋ ನೋಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಲೈಕ್ ಮತ್ತು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ.